ಕದನ ವಿರಾಮವನ್ನು ಖಾಯಂಗೊಳಿಸುವುದಕ್ಕೆ ಪಾಕಿಸ್ತಾನದಲ್ಲಿ ನಡೀತಾ ಇರುವ ಪ್ರಯತ್ನಗಳು. ಇಸ್ಲಾಮಾಬಾದ್ನ ಸೆರೆನಾ ಹೋಟೆಲ್ನಲ್ಲಿ ಈ ಸಂಧಾನ ಸಭೆ ನಡೀತಾ ಇದೆ. ನೆನ್ನೆನೇ ಆಗಬೇಕಾಗಿತ್ತು. ನಿನ್ನೆ ಇರಾನ್ನಿಂದ ಯಾರೂ ಬರಲೇ ಇಲ್ಲ. ಅಮೆರಿಕದ ತಂಡ ನಿನ್ನೆ ಬಂದಿತ್ತು. JD ವ್ಯಾನ್ಸ್ ನಿನ್ನೆ ಹೊರಟಿದ್ರು ಅಮೆರಿಕದಿಂದ. ಅಮೆರಿಕದ ಉಪಾಧ್ಯಕ್ಷರು ಇವತ್ತು ಬಂದು ರೀಚ್ ಆದರು. ಇವ್ರಿಗಿಂತ ಮೊದಲೇ ಇರಾನಿನ ಟೀಮ್ ಬಂದಿತ್ತು. ಟ್ರಾವೆಲಿಂಗ್ ಟೈಮ್ ಕಡಿಮೆ, ಪಕ್ಕದಲ್ಲೇ ಇರೋ ದೇಶ. ಇರಾನಿನ ಟೀಮ್ ಇವ್ರಿಗಿಂತ ಮುಂಚೆನೇ ಬಂದಿತ್ತು. ಅಬ್ಬಾಸ್ ಅರಾಗ್ಜಿ ನೇತೃತ್ವದಲ್ಲಿ 14 ಜನ ಬಂದಿದ್ದಾರೆ. ಅವರು ಇಬ್ಬರಿಗೂ, ಎರಡು ದೇಶದವ್ರಿಗೂ ಒಂದೇ ಹೋಟೆಲ್ನಲ್ಲಿ ರೂಮು. ಸೆರೆನಾ ಹೋಟೆಲ್ ಅಂತ ಭಾಳ ಫೇಮಸ್ ಅಂತದು ಇಸ್ಲಾಮಾಬಾದ್ನಲ್ಲಿ. ಇವ್ರು ಬಂದು ಇವ್ರ ರೂಮಲ್ಲಿ ಸೆಟ್ಲಾದರು, ಅವ್ರು ಬಂದು ಅವ್ರ ರೂಮಲ್ಲಿ ಸೆಟ್ಲಾದರು. ಮಾತುಕತೆ ಇನ್ನೇನು ಶುರುವಾಗಬೇಕಲ್ಲ. ಇರಾನ್ 10 ಕಂಡೀಷನ್ಗಳನ್ನು ಹಾಕಿದೆ. 10ರ ಪೈಕಿ ಅಟ್ಲೀಸ್ಟ್ 4 ಕಂಡೀಷನ್ನನ್ನು ಈಡೇರಿಸೋದಕ್ಕೆ ಅವರು ಒಪ್ಕೊಂಡ್ರೆ ನಾವು ಬಂದು ಕೂತ್ಕೋತೀವಿ ಅಂತ ಹೇಳೋದು. ಅಬ್ಬಾಸ್ ಅರಾಗ್ಜಿ ನೇತೃತ್ವದ ಟೀಮ್ನವರು 10 ಕಂಡೀಷನ್ ಪೈಕಿ ಅಟ್ಲೀಸ್ಟ್ 4ಕ್ಕಾದರೂ ಅವ್ರು ಒಪ್ಕೊಳ್ಳಿ ಅಂತ. ಅದರ ಪೈಕಿ ಫಸ್ಟ್ ಕಂಡೀಷನ್ ಏನು? ಲೆಬನಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ದಾಳಿಯನ್ನು ಇಮಿಡಿಯೇಟಾಗಿ ನಿಲ್ಲಿಸಿ ಅಂತ. ಕಂಡೀಷನ್ ನಂಬರ್ 1. ಎರಡನೆಯ ಕಂಡೀಷನ್, ಇರಾನಿನ ಮೇಲೆ ಹಾಕಿರುವ ದಿಗ್ಬಂಧನಗಳನ್ನು ತೆಗೆದು ಹಾಕ್ತೀವಿ ಅಂತ ಅಮೆರಿಕ ಈಗ ಘೋಷಣೆ ಮಾಡಿದ ಮೇಲೆ ಬಂದು ಕೂತ್ಕೋತೀವಿ ನಾವು ಅಂತ. ಆರ್ಥಿಕ ನಿಬಂಧನೆಗಳು, ಎಕನಾಮಿಕ್ ಸ್ಯಾಂಕ್ಷನ್ಸ್, ಅವನ್ನ ನಾವು ವಾಪಸ್ ತಗೋತಾ ಇದ್ದೀವಿ ಅಂತ ಅಮೆರಿಕದವ್ರು ಘೋಷಣೆ ಮಾಡಲಿ, ನಾವು ಬಂದು ಕೂತ್ಕೋತೀವಿ ಅಂತ. ಎರಡನೆಯ ಕಂಡೀಷನ್ನು. ಮೂರನೇ ಕಂಡೀಷನ್ನು, ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ದುಡ್ಡು ಆಸ್ತಿನ ಕಾನ್ಫಿಸ್ಕೇಟ್ ಮಾಡಿಬಿಟ್ಟಿದ್ದಾರೆ, ಸಿಕ್ಕಾಕೊಂಡ್ಬಿಟ್ಟಿದೆ ನಮ್ಮ ದುಡ್ಡು, ಅವನ್ನ ಇಮಿಡಿಯೇಟಾಗಿ ರಿಲೀಸ್ ಮಾಡಬೇಕು. 4ನೇ ಕಂಡೀಷನ್ನು. ಇನ್ನೊಂದು ಕಂಡೀಷನ್ ಏನು? ಹಾರ್ಮುಜ್ ನಿಯಂತ್ರಣ ಇನ್ನು ಮುಂದೆ ನಮ್ಮ ಹತ್ರನೇ ಇರುತ್ತೆ, ಅಂದರೆ ಇರಾನಿಗೆ ಆಯ್ತು ನಿಮ್ಮ ಕೈಗೆ ಅದು ಅಂತ ಘೋಷಣೆ ಮಾಡಿ. ಈ 4 ಘೋಷಣೆಗಳನ್ನು ಮಾಡಿದ ಮೇಲೆಯೇ ನಾವು ನಮ್ಮ ರೂಮಿಂದ ಹೊರಗೆ ಬಂದು ಮಾತುಕತೆ ಕೂತ್ಕೋತೀವಿ ಅಂದ್ರಂತೆ. ಇರಾನಿನ ನಿಯೋಗ ಹಿಂಗೆ ಹೇಳ್ತಾ ಇದೆ ಅಂತ ಹೇಳ್ಕೊಂಡು ಇವರು JD ವ್ಯಾನ್ಸ್ ಹತ್ರ ಹೋಗಿದ್ದಾರೆ, ಅಮೆರಿಕದ ತಂಡದ ಹತ್ರ ಹೋಗಿದ್ದಾರೆ. JD ವ್ಯಾನ್ಸ್ ಸಾಧ್ಯನೇ ಇಲ್ಲ ಇವಕ್ಕೆ ಒಪ್ಪೋದಕ್ಕೆ ಅಂತ. ಲೆಬನಾನ್ ಮೇಲಿನ ದಾಳಿಯನ್ನು ಇಮಿಡಿಯೇಟಾಗಿ ನಿಲ್ಲಿಸ್ಬಿಡ್ಬೇಕು, ಹಾರ್ಮುಜ್ನ ಕಂಟ್ರೋಲ್ ಕಂಪ್ಲೀಟಾಗಿ ಅವ್ರಿಗೆ ಕೊಟ್ಟುಬಿಡ್ಬೇಕು, ಆರ್ಥಿಕ ನಿಬಂಧನೆಗಳನ್ನು ತೆಗೆದು ಹಾಕಿಬಿಡ್ಬೇಕು, ಬೇರೆ ಬೇರೆ ದೇಶಗಳಲ್ಲಿ ಸ್ಟ್ರಕ್ ಆಗಿರುವ ಅವರ ಫಂಡ್ಸು, ಹಣ, ಆಸ್ತಿಯನ್ನು ಬಿಡುಗಡೆ ಮಾಡಿಬಿಡ್ಬೇಕು. ಈ 4 ಕಂಡೀಷನ್ಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ JD ವ್ಯಾನ್ಸ್ ಅಂದ್ರಂತೆ. ಅಲ್ಲಿಗೆ ಮಾತುಕತೆಗಳ ಶುರುನೇ ಆಗೋದಿಲ್ವೇನೋ ಅನ್ನೋದೊಂದು ವಾತಾವರಣ ಇತ್ತು. ಹಾಗಾಗಲಿಲ್ಲ. ಶಹಬಾಜ್ ಶರೀಫ್ ಅದೇನು ಕೈಕಾಲು ಕಟ್ಕೊಂಡ್ರು, ಅದೇನು ಮಾಡಿದ್ರು, ಇರಾನಿನ ತಂಡವನ್ನು ಟೇಬಲಿಗೆ ಕರ್ಕೊಂಡು ಬರೋದರಲ್ಲಿ ಯಶಸ್ವಿಯಾಗಿದ್ದಾರೆ, ಮಾತುಕತೆಯನ್ನು ಆರಂಭಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಶುರುವಾಗಿದೆ ಈಗ ಮಾತುಕತೆ. ಅಮೆರಿಕದ ಪರವಾಗಿ JD ವ್ಯಾನ್ಸ್ ಇದ್ದಾರೆ, ಸ್ಟೀವ್ ವಿಟ್ಕಾಫ್ ಇದ್ದಾರೆ, ಮಿಡ್ಲ್ ಈಸ್ಟ್ನ ವಿಶೇಷ ರಾಯಭಾರಿ ಅವರು, ಜರೇಡ್ ಕುಶ್ಮೇರ್ ಇದ್ದಾರೆ, ಟ್ರಂಪ್ ಅಳಿಯ, ಅವ್ರಿಗೊಂದು ಸಾಂವಿಧಾನಿಕ ಹುದ್ದೆ ಇದೆ ವೈಟ್ ಹೌಸ್ನಲ್ಲಿ. ಬ್ರಾಡ್ ಕೂಪರ್ ಇದ್ದಾರೆ, ಕೆಂಟ್ ಕಾಮ್ ಕಮಾಂಡರ್ ಅಮೆರಿಕದ ಕಡೆಯಿಂದ. ಇರಾನ್ ಕಡೆಯಿಂದ ಮೊಹಮ್ಮದ್ ಘಾಲಿಬಾಫ್, ಇರಾನ್ ಸಂಸತ್ತಿನ ಸ್ಪೀಕರ್ ಅವರು, ಅಬ್ಬಾಸ್ ಅರಾಗ್ಚಿ ವಿದೇಶಾಂಗ ಸಚಿವರು, ಮಜೀದ್ ರಾವಂಚಿ ವಿದೇಶಾಂಗ ಉಪಸಚಿವ, ಮೊಹಮ್ಮದ್ ಜೋಲ್ಗಾದರ್ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸದಸ್ಯ. ಇಷ್ಟು ಜನ ಇರಾನ್ ಕಡೆಯಿಂದ ಇದ್ದಾರೆ. ಪಾಕಿಸ್ತಾನದ ಕಡೆಯಿಂದ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ, ಆಸಿಮ್ ಮುನೀರ್ ಫೀಲ್ಡ್ ಮಾರ್ಷಲ್ಲು, ಇಶಾಕ್ ಧಾರ್ ವಿದೇಶಾಂಗ ಸಚಿವರು, ಆಸಿಮ್ ಮಲ್ಲಿಕ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ನಮ್ಮ ಅಜಿತ್ ದೋವಲ್ ಇದಾರಲ್ಲ ಈಕ್ವಾಲೆಂಟ್ ಪೋಸ್ಟ್. ಇಷ್ಟು ಜನ ನೋಡಿ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಇವತ್ತೂ ಇಲ್ಲ.
ಸಂಪೂರ್ಣವಾಗಿ ಹೊರಗಿಟ್ಟುಬಿಟ್ಟಿದ್ದಾರೆ ಅವ್ರನ್ನ. ನಿನ್ನೆ ರಕ್ಷಣಾ ಸಚಿವ ಅನ್ನೋದಕ್ಕೆ ಹೋಗಿ ವಿದೇಶಾಂಗ ಸಚಿವ ಅಂದೆ, ಕ್ಷಮಿಸ್ಬೇಕು. ಇವತ್ತು ಕರೆಕ್ಟ್ ಮಾಡ್ಕೊತಾ ಇದ್ದೀನಿ ಅದನ್ನು. ಖ್ವಾಜಾ ಆಸಿಫ್ ಇಡೀ ಪ್ರಾಸೆಸ್ನಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ಸಿಟ್ಟಿಗೆದ್ದು ಇಸ್ರೇಲ್ ವಿರುದ್ಧ ಅಷ್ಟು ಕೆಟ್ಟದಾಗಿ ಬರೆದಂಥ ಟ್ವೀಟ್ ಮಾಡಿದ್ದವರು. ಇಷ್ಟು ಜನರ ಮಧ್ಯದಲ್ಲಿ ಮಾತುಕತೆ ಶುರುವಾಗಿದೆ. ಆರಂಭದಲ್ಲಿ ಈ 4 ಪ್ರೀ ಕಂಡೀಷನ್ಗಳನ್ನು ಇರಾನ್ ಹಾಕಿದೆ ಅಂತಂದಾಗ ಅಮೇರಿಕ ಅವುಗಳ ಪೈಕಿ ಒಂದನ್ನಾದರೂ ಒಪ್ಕೊಳ್ಳಬಹುದು ಅಂತಿತ್ತು. ಒಪ್ಪಿಕೊಳ್ಳಬಹುದಾದ ಕಂಡೀಷನ್ ಯಾವುದು? ಇರಾನಿನ ದುಡ್ಡು ಸೀಸ್ ಆಗಿದೆಯಲ್ಲ, ಈಗ ಎಲ್ಲ ಸರಿಯಾಗಿ ನಡೀತಾ ಇತ್ತು, ಏನೇನೋ ವ್ಯಾಪಾರಗಳನ್ನು ಇರಾನ್ ಮಾಡ್ತಿತ್ತು. ಇವರು ಪೆಟ್ರೋಲ್ ಕೊಟ್ಟಿದ್ದರು, ಪೆಟ್ರೋಲ್ ದುಡ್ಡು ಬರಬೇಕಾಗಿತ್ತು. ಈ ಥರದ ಫಂಡ್ಸ್ ಇತ್ತು ಅವ್ರಿಗೆ ಬರಬೇಕಾದದ್ದು. ಅಮೇರಿಕ ಏಕಾಏಕಿ ಒಂದು ದಿಗ್ಬಂಧನ ವಿಧಿಸ್ತು, ನಿಬಂಧನೆ ವಿಧಿಸ್ಬಿಡ್ತು, ಸ್ಯಾಂಕ್ಷನ್ಸ್ ಹಾಕ್ಬಿಡ್ತು. ಯಾವ ದುಡ್ಡು ಇರಾನಿಗೆ ಹೋಗಬಾರ್ದು ಅಂತ, ಯಾವ ದುಡ್ಡು ಹೋಗಬಾರ್ದು ಇರಾನಿಗೆ ಅಂತ. ಇಷ್ಟು ದುಡ್ಡು ಸ್ಟ್ರಕ್ ಆಗಿದೆ. ಅಮೇರಿಕದಲ್ಲಿ $2 ಬಿಲಿಯನ್, ದಕ್ಷಿಣ ಕೊರಿಯಾದಲ್ಲಿ $7 ಬಿಲಿಯನ್, ಇರಾಕ್ನಲ್ಲಿ $6 ಬಿಲಿಯನ್, ಚೀನಾದಲ್ಲಿ $20 ಬಿಲಿಯನ್, ಜಪಾನ್ನಲ್ಲಿ $1.6 ಬಿಲಿಯನ್ ಸಿಗ್ತಾ ಇರೋ ಲೆಕ್ಕ ಇದು. ಟೋಟಲ್ ಒಂದು $100-120 ಆಗುತ್ತೆ. ಇವುಗಳ ಪೈಕಿ ಕತಾರ್ನಲ್ಲೂ ಒಂದಷ್ಟು ಸ್ಟ್ರಕ್ ಆಗಿದೆ ಇರಾನಿನ ದುಡ್ಡು. ಅದನ್ನು ಬೇಕಿದ್ರೆ ತಗೊಳಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತೇನೋ ಅಮೇರಿಕದವ್ರು ಅಂದ್ರಂತೆ. ಅಷ್ಟಕ್ಕೆ ಆದರೆ ಬೇಡವೇ ಬೇಡ ಅಂತ ಅವ್ರು ಹೇಳ್ದಂಗಿದೆ. ಮಾತುಕತೆ ಅಂತೂ ಶುರುವಾಗಿದೆ. ಇರಾನ್ನವರು ಅವರ ನಿಯೋಗ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಬಂದಿಳಿಯೋ ಪ್ರಾಸೆಸ್ಸನ್ನೇ ಮೆಸೇಜಿಂಗಿಗೆ ಬಳಸಿಕೊಂಡ್ರು. ಯುದ್ಧದ ಆರಂಭದ ದಿನ ಅಮೇರಿಕ ಇಸ್ರೇಲ್ ಮಾಡಿದ ಜಂಟಿ ದಾಳಿಯಲ್ಲಿ ಒಂದು ಬಾಲಕಿಯರ ಶಾಲೆಯ ಮೇಲೆ ಬಾಂಬ್ ಹಾಕಿ, ಟೊಮಹಾಕ್ ಮಿಸೈಲ್ ಹಾಕಿ 168 ಮಕ್ಕಳು, ಟೀಚರ್ಸನ್ನು ಕೊಂದುಬಿಟ್ರು. ಇವರು ಬರ್ತಾ ಇರುವ ವಿಮಾನದ ಮುಂದಿನ 168 ಸೀಟ್ಗಳಲ್ಲಿ ಅವರ ಸ್ಕೂಲ್ ಬ್ಯಾಗು, ಅವರ ಫೋಟೋ, ಅಂದರೆ ಅವರ ನೆನಪುಗಳನ್ನಿಟ್ಟು ಆ ಎಲ್ಲ ಸೀಟುಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅದೇ ವಿಮಾನದಲ್ಲಿ ತಂಡ ಬಂತು. ನೋಡ್ತಾ ಇದ್ದೀರಲ್ಲಿ ಯಾವುದು ಮಿನಾಬ್ ಶಾಲೆಯ ಮೇಲೆ ನಡೆದ ದಾಳಿಯಲ್ಲಿ ಮೃತಪಟ್ಟವರ ನೆನಪುಗಳೊಂದಿಗೆ ಇಸ್ಲಾಮಾಬಾದಿಗೆ ಬಂದರು ಇವರು. ಇದೇ ಫ್ಲೈಟು. ಆ ಮಕ್ಕಳ ಬಿಲಾಂಗಿಂಗ್ಸ್ ಇದ್ವಲ್ಲ, ಅವೆಲ್ಲವನ್ನು ತಗೊಂಡು ಬಂದರು. ಇದೊಂದೊಂದು ಸಲ ನನಗೆ ವಿಚಿತ್ರವೂ ಅನಿಸುತ್ತೆ. ನೀವು ಗಾಜಾ ಸ್ಟ್ರಿಪ್ಪಲ್ಲಿ ತಗೊಳ್ಳಿ, ವೆಸ್ಟ್ ಬ್ಯಾಂಕ್ನಲ್ಲಿ ತಗೊಳ್ಳಿ, ಈಗ ಇರಾನ್ನಲ್ಲಿ ತಗೊಳ್ಳಿ, ಸದ್ದಾಮ್ ಹುಸೇನ್ ಇದ್ದಾಗ ಇರಾಕ್ನಲ್ಲಿ ತಗೊಳ್ಳಿ, ಅಫ್ಘಾನಿಸ್ತಾನ, ಎಲ್ಲ ಕಡೆ ಅಂದರೆ ಎಲ್ಲಿ ಸರಿಯಾದ ಪ್ರಜಾಪ್ರಭುತ್ವ ಇಲ್ಲವೋ, ಎಲ್ಲಿ ಸರ್ವಾಧಿಕಾರ ಅಂತ ಹೇಳಿಕೊಳ್ಳಬಹುದಾದ ಆಡಳಿತ ಇದೆಯೋ ಅಲ್ಲೆಲ್ಲ ಒಂದು ವಿಚಿತ್ರ. ನಮ್ಮ ಜನರನ್ನು ನಾವು ಕೊಲ್ತೀವಿ, ನೀವು ಕೊಂದರೆ ಸುದ್ದಿ ಮಾಡ್ತೀವಿ ಅಂತ. ನಮ್ಮ ಜನರನ್ನ ನಾವು ಕೊಲ್ತೀವಿ, ನೀವು ಪ್ರಶ್ನೆ ಮಾಡೋಂಗಿಲ್ಲ. ಬಟ್ ನೀವೇನಾದರೂ ಕೊಂದರೆ ಜಗತ್ತಿನ ತುಂಬ ಕಣ್ಣೀರಿಟ್ಕೊಂಡು ಓಡಾಡ್ತೀವಿ ಅಂತ. ನಾನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾಟ್ ಇವನ್ ಅನ್ ಅಯೋಟ ಅಮೇರಿಕ ಇಸ್ರೇಲ್ನ ಈ ದಾಳಿಯಲ್ಲಿ ಮಕ್ಕಳು ಸತ್ತಿದ್ದನ್ನು ಬೆಂಬಲಿಸ್ತಾ ಇಲ್ಲ. ಬ್ಲಂಡರ್ ಅವ್ರು ಮಾಡಿದ್ದದನ್ನು. ಟೆಕ್ನಿಕಲ್ ಎರರ್ ಆಯಿತು, ಹಳೆ ಇಂಟೆಲಿಜೆನ್ಸ್ ರಿಪೋರ್ಟ್ನ ಪ್ರಕಾರ ತಪ್ಪಾಗ್ಬಿಡ್ತು, ವಾಟ್ ಎವರ್ ಇಟ್ ಈಸ್, ಅದಕ್ಕೆ ಅಮೇರಿಕ ಇಸ್ರೇಲ್ ಏನು ಬೆಲೆ ತೆರಬೇಕೋ ತೆರಬೇಕು. ಇದಕ್ಕೆ ದಿಸ್ ಇಸ್ ಅನ್ಅಕ್ಸೆಪ್ಟಬಲ್. ಆದರೆ ಇದೇ ಜನವರಿ ತಿಂಗಳಲ್ಲಿ ಇರಾನ್ನಲ್ಲಿ ಅಯಾತುಲ್ಲಾ ಖಮೇನಿಯ ವಿರುದ್ಧ ಹೆಚ್ಚು ಕಡಿಮೆ ಇದೇ ವಯಸ್ಸಿನ ಮಕ್ಕಳು ಬೀದಿಗಿಳಿದ್ರಿ. ಇವರು ಹೈಸ್ಕೂಲ್ ಮಕ್ಕಳು, ಅವ್ರು ಕಾಲೇಜ್ ಮಕ್ಕಳಾಗಿದ್ರು ಅಷ್ಟೇ, ಬೀದಿಗಿಳಿದ್ರು. ಒಂದು ತಿಂಗಳಲ್ಲಿ ಇರಾನ್ ಗೌರ್ಮೆಂಟೇ ಹೇಳ್ತು 3,500 ಮಕ್ಕಳನ್ನು ಕೊಂದುಬಿಟ್ಟಿದ್ದೀವಿ ನಾವು ಅಂತ. ಅಮೇರಿಕ ಹೇಳುತ್ತೆ 35,000 ಜನರನ್ನು ಕೊಂದಿದ್ದಾರೆ ಹಾಗೆ ಅಂತ.
ಇಂಡಿಪೆಂಡೆಂಟ್ ಸೋರ್ಸಸ್ ಹೇಳ್ತವೆ ಹೆಚ್ಚು ಕಡಿಮೆ ಒಂದು 15,000 ಜನರನ್ನು ಕೊಂದಿದ್ದಾರೆ ಅಂತ. ನೋಡಿ, ಅವ್ರಿಗೆ ಯಾರಿಗೂ ಶ್ರದ್ಧಾಂಜಲಿ ಇಲ್ಲ. ಯಾರು ಸಲ್ಲಿಸಬೇಕು ಶ್ರದ್ಧಾಂಜಲಿ? ದೇ ಆರ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಕಿಲ್ಲಿಂಗ್ಸ್. ಇಲ್ಲಿ ಗೌರ್ಮೆಂಟ್ ಶ್ರದ್ಧಾಂಜಲಿ ಸಲ್ಲಿಸುತ್ತೆ, ಇಲ್ಲಿ ಶ್ರದ್ಧಾಂಜಲಿ ಸಲ್ಲಿಸುತ್ತೆ. ಗಾಜಾದಲ್ಲೂ ಅಷ್ಟೇ. ಹಮಾಸ್ನವರು ತಮ್ಮ ವಿರುದ್ಧ ಧ್ವನಿ ಎತ್ತಿದವ್ರನ್ನ ಹಿಡ್ಕೊಂಬಂದು ನಡು ರಸ್ತೆಯಲ್ಲಿ JCB ಕಟ್ಟಿ ನೇಣಾಕ್ತಾರೆ. ತಮ್ಮ ವಿರುದ್ಧ ಧ್ವನಿ ಎತ್ತದವ್ರನ್ನ. ಇಸ್ರೇಲ್ನ ದಾಳಿಗೆ ಯಾರಾದರೂ ಸತ್ರ ಪ್ರಪಂಚ ತುಂಬ ತೋರಿಸ್ತಾರೋ, ಅಯ್ಯೋ ನೋಡಿ ಹೆಂಗೆ ಹೊಡೆದ್ಬಿಟ್ರು, ನೋಡಿ ಹೆಂಗೆ ಹೊಡೆದ್ಬಿಟ್ರು ಅಂತ. ಈಗ ಈ ಮಾತುಕತೆ ಅಲ್ಲಲ್ಲ, ಒಟ್ಟಾರೆಯಾಗಿ ಇರಾನ್ನ ಕ್ಲೋಸ್ ಫ್ರೆಂಡ್ ಯಾರು, ಕ್ಲೋಸ್ ಅಲಯನ್ಸ್ ಯಾರು? ಚೈನಾ. ಇದೇ ಅಯಾತುಲ್ಲಾ ಖಮೇನಿ ತಾತಪ್ಪ ಪ್ರಪಂಚದ ಯಾವ್ಯಾವ ದೇಶಗಳಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಲಿಸ್ಟ್ ಹಾಕಿದ್ದ ಪುಣ್ಯಾತ್ಮ. ಬರ್ಮಾದಲ್ಲಿ ಆಗ್ತಿದೆಯಂತೆ, ಇನ್ನೊಂದೆಲ್ಲೋ ಹೇಳಿದ್ರು. ಆಮೇಲೆ ಭಾರತದಲ್ಲಿ ದೌರ್ಜನ್ಯ ಆಗ್ತಿದೆ, ಮುಸ್ಲಿಮರ ಮೇಲೆ ಅನ್ಯಾಯ ಆಗ್ತಿದೆ ಅಲ್ಲಿ ಅಂತ. ಚೈನಾದಲ್ಲಿ ವೈಘರ್ ಮುಸ್ಲಿಮರ ಕಥೆ ಗೊತ್ತಾ ನಿಮಗೆ? ಇಸ್ಲಾಮಿಕ್ ಹೆಸರುಗಳನ್ನು ಇಟ್ಕೊಳ್ಳಂಗಿಲ್ಲ, ಶುಕ್ರವಾರದ ನಮಾಜಿಗೆ ಹೋಗಂಗಿಲ್ಲ, ಮಸೀದಿಗಳನ್ನು ಖಾಲಿ ಮಾಡಿಸಿ ಪಬ್ಲಿಕ್ ಟಾಯ್ಲೆಟ್ ಮಾಡ್ತಾರಲ್ಲಿ. ಪಬ್ಲಿಕ್ ಟಾಯ್ಲೆಟ್. ನಾನು ಹೇಳಿದ್ದರಲ್ಲಿ ಎಳ್ಳು ಕಾಳಿನಷ್ಟು ಎಕ್ಸಾಜರೇಷನ್ ಇದೆ ಅನಿಸಿದ್ರೆ ಇಂಡಿಪೆಂಡೆಂಟ್ ರಿಸರ್ಚ್ ಮಾಡ್ಕೊಳ್ಳಿ. ನೀವು ಇಂಡಿಪೆಂಡೆಂಟ್ ರಿಸರ್ಚ್ ಮಾಡ್ಕೊಳ್ಳಿ. ಮೆಕ್ಕಾ ಮದೀನಕ್ಕೆ ಹೋಗೋಕ್ಕೆ ಅವಕಾಶ ಇಲ್ಲ ಅವ್ರಿಗಲ್ಲಿ. ಇಸ್ಲಾಮಿಕ್ ಹೆಸರುಗಳನ್ನು ಇಟ್ಕೊಳ್ಳಂಗಿಲ್ಲ, ಮೊಹಮ್ಮದ್ ಅಹಮ್ಮದ್ ಹೆಸರೇ ಇಟ್ಕೊಳ್ಳಂಗಿಲ್ಲ, ಚೈನಿ ಹೆಸರು ಇಟ್ಕೋಬೇಕು ಅವರಲ್ಲಿ. ಆ ಮುಸ್ಲಿಮರ ಬಗ್ಗೆ ಕಾಳಜಿ ಇಲ್ಲ. ಚೈನಾನ ಅಪ್ಕೊಂಡು ಮುದ್ದಾಡ್ತಾರೆ ಇವರು. ಭಾರತದ ಮುಸ್ಲಿಮರಿಗೆ ತೊಂದರೆ ಆಗ್ತಿದೆ ಅಂತ ಅಯಾತುಲ್ಲಾ ಖಮೇನಿ ಟ್ವೀಟ್ ಮಾಡೋದು, ಭಾರತದಲ್ಲಿ ಮುಸ್ಲಿಮರಿಗೆ ತೊಂದರೆ ಆಗ್ತಿದೆ ಅಂತ. ಎಲ್ಲ ಆಷಾಢಭೂತಿತನದ ಪೀಕ್ ಇವೆಲ್ಲ, ಪೀಕು. ಆಸಿಮ್ ಮುನೀರ್ ಎದೆ ತಟ್ಕೊಂಡು ಹೇಳಿದ್ನಲ್ಲ, ಹಮ್ ಮುಸಲ್ಮಾನ್, ನಾವು ಮುಸ್ಲಿಮರು, ನಾವು ಹೆಂಗೆ ಡಿಫ್ರೆಂಟು. ತಾಕತ್ತಿದ್ರೆ ಕೇಳಿ, ಚೈನಾದಲ್ಲಿ ಯಾಕೆ ಮುಸ್ಲಿಮರನ್ನ ಅಷ್ಟು ಹಿಂಸೆ ಕೊಡ್ತೀರಿ ನೀವು ಅಂತ ಕೇಳಬೇಕು ಒಂದ್ಸಲ. ಕಾಶ್ಮೀರದ ಮುಸ್ಲಿಮರ ಮೇಲೆ ಕಳಕಳಿ ಇದೆ ನಮಗೆ ಅಂತ ಅವರು. ಕಾಶ್ಮೀರದ ಮುಸ್ಲಿಮರ ಮೇಲೆ ಕಳಕಳಿ ಇದೆ, ಚೈನಾದಲ್ಲಿರೋ ಮುಸ್ಲಿಮರ ಮೇಲಲ್ಲ. ಇದು ಹೆಂಗೆ ಅಂದರೆ, ತೇರಾ ಮೇರಾ ರಿಶ್ತಾ ಕ್ಯಾ, ಲಾ ಇಲಾಹ ಇಲ್ಲೆಲ್ಲ ಕೆಳಗೆ ಸ್ಟಾರ್ ಮಾರ್ಕ್ ಹಾಕಿ ಕಂಡೀಷನ್ಸ್ ಅಪ್ಲೈ. ಇದೇ ಇರಾನಿನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆದ ನಂತರ ಸುನ್ನಿಗಳು ಏನೇನು ಅನುಭವಿಸಿದ್ರು, ಸುನ್ನಿಗಳು ಅದು ಮ್ಯಾಟರ್ ಆಗಲ್ಲ. ಹೀಗೆ ಇವೆಲ್ಲ ಮಜಾ. ಸದ್ದಾಮ್ ಹುಸೇನ್ನ ಕೈಯಲ್ಲಿ ಕುರ್ದಿಶ್ ಜನ ಅನುಭವಿಸಿದ 15 ಲಕ್ಷ ಜನರು ಮಾರಣಹೋಮ ಮಾಡಿದಾರೆ ಈ ಪುಣ್ಯಾತ್ಮಾತ. 15 ಲಕ್ಷ ಜನ. ನಮ್ಮವ್ರು ನಾವೇನಾದ್ರು ಮಾಡ್ಕೋತೀವಪ್ಪ, ನೀವು ಬರಬೇಡಿ ಅಂತರು. ಈ ಮಕ್ಕಳಿಗೆ ನಮ್ಮ ಕಡೆಯಿಂದಲೂ ಒಂದು ಶ್ರದ್ಧಾಂಜಲಿ. ನಾನು ಆಗಲೇ ಹೇಳಿದೆ, ಮತ್ತೊಮ್ಮೆ ಹೇಳ್ತೀನಿ, ಅಮೇರಿಕಾ, ಇಸ್ರೇಲ್ಗಳು ಇದಕ್ಕೆ ಬೆಲೆ ತೆರಬೇಕು. ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಅದು ಏನು ಬೆಲೆನೂ ಗೊತ್ತಿಲ್ಲ, ಅದನ್ನು ಮಾಡ್ಬೇಕದನ್ನ. ದಿಸ್ ಇಸ್ ಎ ಬ್ಲಂಡರ್. ಒಂದು ಶಾಲೆ ನೋಡಿದು ಬಿಡ್ತೀರಾ ನೀವು? ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಕಠಿಣ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಳ್ಳಂಗಿಲ್ಲ ಅಂತ, ನ್ಯೂಕ್ಲಿಯರ್ ವೆಪನ್ ತಯಾರಿಸುವಂತಿಲ್ಲ ಅಂತ. ನೋಡೋಣ, ಹಿ ಈಸ್ ಹೋಪಿಂಗ್ ಫಾರ್ ಬೆಟರ್ ಥಿಂಗ್ಸ್. ಹಾರ್ಮುಜ್ ಜಲಸಂಧಿ ಅಂದರೆ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗ್ಬಿಡುತ್ತಂತೆ. ಹಿಡ್ಕಳಿ ಆಗುತ್ತೆ ಓಪನ್, ಆಟೋಮೆಟಿಕ್ಕಾಗಿ ಓಪನ್ ಆಗಿಬಿಡುತ್ತಂಥದ್ದು. ಏನು ಲೆಕ್ಕಾಚಾರ ಇಟ್ಕೊಂಡು ಮಾತಾಡ್ತಾನೆ ಮನುಷ್ಯ ಅನ್ನೋದೇ ಅರ್ಥ ಆಗೋದಿಲ್ಲ. ಜೊಹರಾನ್ ಮಮ್ದಾನಿ, ನ್ಯೂಯಾರ್ಕ್ ಮೇಯರ್, ಅವರು ಅಲ್ ಜಜೀರಾಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅಲ್ ಜಜೀರಾಗೆ ಅಮೇರಿಕಾ ಇರಾನಿನ ಮೇಲೆ ನಡೆಸ್ತಾ ಇರುವ ಯುದ್ಧವನ್ನು ಖಂಡಿಸಿ ಇಷ್ಟು ದುಡ್ಡನ್ನು ಬಡವರ ಉದ್ಧಾರಕ್ಕೆ ಬಳಸಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.